ವಿಘ್ನೇಶ ವಿಘ್ನೇಶ ಇಷ್ಟೊತ್ತಿಗೆ ನಿದ್ದೇನಾ? ಎದ್ದೇಳ ಎದ್ದೇಳ ಅಂದ್ರೆ ಏ ವಿಘ್ನೇಶ ಏ ವಿಘ್ನೇಶ ಏನ್ ಅಂಕಲ್ ಒಳ್ಳೆ ಕನ್ಸ್ ಕಾಣ್ತಿದೆ, ಬಂದು ಬ್ರೇಕ್ ಹಾಕ್ಬಿಟ್ರಲ್ಲ. ನಿನ್ಗೇನಾದ್ರೂ ಮಾನ ಇದೆಯಾ? ಇಲ್ಲ ಅಂಕಲ್. ಮರ್ಯಾದೆ ಇದೆಯಾ? ದೇವ್ರಾಣೆ ಇಲ್ಲ ಅಂಕಲ್. 5 ವರ್ಷ ಆಯ್ತು ಹುಬ್ಳಿಯಿಂದ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಏನ್ ಮಾಡ್ದೆ? ಏನ್ ಮಾಡ್ದೆ? ಯಾವಾಗಂದ್ರೆ ಅವಾಗ ನಿದ್ದೆ ಮಾಡೋದು, ಕನಸು ಕನಸು ಕಾಣೋದು. ಅಂಕಲ್, ಲೈಫಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದ್ರೆ ಕನಸು ಕಾಣ್ಬೇಕು. ಮುಟ್ಟಳ ಕನಸು ಕಾಣೋದು ಅಂದ್ರೆ ನಿದ್ದೆ ಮಾಡದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದಿದೆಯಲ್ಲ, ಅದು ಕನಸು. ಎಲ್ರು ರಾತ್ರಿ ಹೊತ್ತು ಕನಸು ಕಂಡ್ರೆ ನೀನ್ ಹಗಲೊತ್ತೆ ಕನಸು ಕಾಣ್ತೀಯ. ಕೂತ್ಕೊಂಡಲ್ಲಿ ನಿದ್ದೆ ಮಾಡ್ತಾ ಕನಸು ಕಾಣೋರ್ನ ಸೋಮಾರಿ ಅಂತಾರೆ. ಸೋ ಮಾರಿ ಅಂದ್ರೆ ಮಾರ್ಬಿಡಿ ಅಂತಾನ? ಮಾತ್ ಬದಲಾಯಿಸ್ಬೇಡ ನೀನು. ಸಾರಿ ಅಲ್ವೋ, ಎಷ್ಟು ದಿವಸ ಅಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಕನಸು ಕಾಣ್ತಾ ಕಾಲ ಕಳಿತೀಯ ಹೇಳು? ನನಗ್ ಗೊತ್ತು ನಿನ್ ಸಿನಿಮಾ ನೋಡಿ ಹಾಳಾಗಿ ಹೋಗ್ಬಿಟ್ಟಿದ್ಯಾ ಅಂತ. ಒಂದು ತಿಳ್ಕೊ, ಸಿನಿಮಾ ನೋಡಿದ ತಕ್ಷಣ ನಿಜ ಆಗೋದಿಕ್ಕೆ ಇದು ಸಿನಿಮಾ ಅಲ್ಲ, ಇದು ಲೈಫ್, ರಿಯಲ್ ಲೈಫ್, ನಿಜ ಜೀವನ. ಅಲ್ಲ ಕಣೋ, ನಿಮ್ ತಾಯಿ ಇನ್ನೂ ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ. ಈಗ ತಾನೇ ಅವಳಿಗೆ ಆಪರೇಷನ್ ಆಗಿದೆ. ಒಂದು ವೇಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಲ್ಲ, ಆಗೋದು ಬೇಡ. ಒಂದ್ ವೇಳೆ ಆದ್ರೆ ನೀನು ಈಗಲೇ ಡಿಸೈಡ್ ಮಾಡ್ಬೇಕು. ಲೈಫಲ್ಲಿ ಏನಾಗಬೇಕು ಅಂತ ನೀನು ಯೋಚನೆ ಮಾಡ್ಬೇಕು. ಮಾಡ್ತೀಯೋ ಇಲ್ಲ ಈ ಟ್ಯಾಕ್ಸಿ ಓಡಿಸ್ಕೊಂಡು ಸಾಯೋವರೆಗೂ ಇಲ್ಲೇ ಇರ್ತೀಯೋ? ಕರೆಕ್ಟ್ ಆಗಿ ಹೇಳ? ಕರೆಕ್ಟ್ ಆಗಿ ಹೇಳ, ಕರೆಕ್ಟ್ ಆಗಿ ಹೇಳ, ಕರೆಕ್ಟ್ ಆಗಿ ಹೇಳ. ಯಾವತ್ ಹೇಳಿದ್ಯಾ ನೀನ್ ಕರೆಕ್ಟ್ ಆಗಿ? ಹೇಳು, ಅದೇನ್ ಕರೆಕ್ಟ್ ಆಗಿ ಹೇಳ್ತೀಯ ಹೇಳು. ಅವನ್ ತರ ಆಗ್ಬೇಕು. ಯಾರ ತರ? ಶೆಟ್ಟಿ, ಸದಾನಂದ ಶೆಟ್ಟಿ. ಹೆಸರು ಯಾವಾಗ್ಲಾರ ಕೇಳಿದ್ದೀರಾ? ಎಂಥ ಮನುಷ್ಯ, ಎಂಥ ಲೈಫ್, ಎಂಥ ಪವರು, ಎಂಥ ಪಾಲಿಟಿಕ್ಸ್. ಯಾರನ್ನ ಬೇಕಾದ್ರೂ ಬೆಳೆಸ್ತಾನೆ, ಯಾರನ್ನ ಬೇಕಾದ್ರೂ ಇಳಿಸ್ತಾನೆ. ಅವನೇ ಆಗ್ಬೇಕು ಅಂತ ಏನಿಲ್ಲ, ಅವನ್ ತರ ಆಗ್ಬೇಕಷ್ಟೆ. ಅದು ನನ್ ಕನಸು. ಏ ಮುಟ್ಟಾಳ, ಅಂಬಾನಿ ಆಗ್ತೀನಿ ಅಂತ ಕನಸು ಕಾಣೋ, ಅಮಿತಾಬ್ ಬಚ್ಚನ್ ಆಗ್ತೀನಿ ಅಂತ ಕನಸು ಕಾಣೋ. ಹೌದು. ಅದೆಲ್ಲ ಬಿಟ್ಟು ಈ ಮನೆಹಾಳ ರಾಜಕಾರಣಿ ತರ ಆಗ್ತೀನಿ ಅಂತ ಹೇಳ್ತಾ ಇದ್ಯಲ್ಲ, ನೀನು ಏನ್ ಪಡ್ಕೋಬೇಕು? ಒಂದ್ ಹೇಳ್ತೀನಿ ಕೇಳು, ನೀನ್ ಏನ್ ಆಗದೆ ಇದ್ರೂ ಪರವಾಗಿಲ್ಲ, ಇವನ್ ತರ ಮಾತ್ರ ಆಗಬೇಡ. ನೋಡೋ, ಮೇಲ್ಗಡೆ ಅಶ್ವಿನಿ ದೇವತೆಗಳು ನಾವು ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಯಾವಾಗ್ಲೂ ಅವ್ರ ಮನಸ್ಸು ಬಂದಾಗ ಅಷ್ಟು ಅಂತಾರೆ. ಅಂತ ಸಮಯದಲ್ಲಿ ನಿನ್ನ ಬಾಯಿಂದ ಇಂತ ಕೆಟ್ಟ ಮಾತುಗಳು ಬಂದ್ಬಿಟ್ರೆ ಅಷ್ಟೇ, ನೀನು ಮಠಾಶ್. ನೋಡು, ಗಂಟೆ 6 ಆಯ್ತು, ತೆಗೆ ಗಾಡಿ ತೆಗೆ. ಓಕೆ ಓಕೆ, ಹೋಗೋ, ಹೋಗ್ತಾ ಅಮ್ಮನ್ ನೋಡ್ಕೊಂಡು ಹೋಗೋ. ಅದಕ್ಕೂ ಒಂದು ಓಕೆ. ಕಾಲ್ಗೆ ಬಂದ್ಬಿಟ್ಟಿದ್ಯಾ? ಹಲೋ,
ನಾನೇ ಸ್ವಲ್ಪ ಬೇಗ ಬಂದೆ. ಯಾಕೆ? ಯಾಕೆ ಅಂದ್ರೆ ನಿನ್ನ ಕಾಯೋದು ಅಂದ್ರೆ ನನಗೆ ತುಂಬಾ ಇಷ್ಟ. ನಡಿ ಹೊರಡೋಣ. ಓಕೆ. ಏನಿವತ್ತು ತುಂಬಾ ಖುಷಿಯಾಗಿದ್ಯಾ? ಏನ್ ವಿಷಯ? ಎಸ್, ನಾನ್ ತುಂಬಾ ದಿನದಿಂದ ಕಂಡಿದ್ ಕನ್ಸು ನನ್ಸಾಗೋ ತರ ಕಾಣ್ತಾ ಇದೆ. ಏನದು ಅಂತ ಸ್ಪೆಷಲ್? ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅದೇ ಏನ್ ಬೇಕಾದ್ರೂ ಯಾವಾಗ ಆಗುತ್ತೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಅದೊಂದೇ ಆ ದೇವ್ರು ಕೊಟ್ಟಿರೋ ಆಸ್ತಿ. ಅಲ್ಲ, ನಿನ್ ಮಾತ್ಕಿಂತನೂ ನಿನ್ ಮನ್ಸು ತುಂಬಾ ಚೆನ್ನಾಗಿದೆ. ಅಷ್ಟೇನಾ? ನೀನು ಚೆನ್ನಾಗಿದ್ಯಾ. ಅದು ಗೊತ್ತು. ಅದೇ ಇನ್ನೊಂದು ಮತ್ತೆ ಅಷ್ಟು ದಿವಸದಿಂದ ಕೇಳ್ತಿದ್ನಲ್ಲ, ಅದೇ ಸದ್ಯಕ್ಕೆ ಒಂದ್ ಬಿಸಿ ಬಿಸಿ ಕಾಫಿ ಕೊಡಿಸ್ತೀಯಾ? ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ವೆಲ್ಕಮ್. ಇವತ್ತು ಟೌನ್ ಹಾಲ್ ಅಲ್ಲಿ ನನ್ ಡಾನ್ಸ್ ಕಾಂಪಿಟೇಷನ್ ಇದೆ. ಸ್ಟೇಟ್ ಲೆವೆಲ್ ಗೆದ್ರೆ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಬಹುದು. ಬೆಸ್ಟ್ ಆಫ್ ಲಕ್. ಏನ್ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದೀಯಾ? ನೀನು ಬರ್ಬೇಕು. ಸಾರಿ, ನಾನು ಬರಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಏನು? ಡ್ಯಾನ್ಸ್. ನಾನು ನೀನ್ ಬರ್ತೀಯಾ? ಬರಲ್ಲ ಅಂತ ಹೇಳಿದ್ನಲ್ಲ. ನೀನ್ ಬಂದೇ ಬರ್ತೀಯಾ? ನಾನ್ ಹೇಳ್ತಿದ್ದೀನಲ್ಲ. ಚಾಲೆಂಜಾ? ಚಾಲೆಂಜ್. ಶೆಟ್ಟಿ, ಸದಾನಂದ ಶೆಟ್ಟಿ. ವಾಟ್ ಅ ಗ್ರೇಟ್ ಮ್ಯಾನ್, ವಾಟ್ ಅ ಗ್ರೇಟ್ ಮ್ಯಾನ್. ಕೆಲವೇ ವರ್ಷಗಳ ಹಿಂದೆ ಫುಟ್ಪಾತ್ ಮೇಲೆ ಇಡ್ಲಿ ಮಾಡ್ತಿದ್ದಂತೆ. ಇಡ್ಲಿ ಈಗ ಇಡೀ ಸರ್ಕಾರನ ಕಂಟ್ರೋಲ್ ಮಾಡ್ತಿದ್ದಾನೆ. ಬೆಳೆದ್ರೆ ಅವನ್ ತರ ಬೆಳಿಬೇಕು. ಅವ್ನ್ ಹೇಗ್ ಬೆಳ್ದ ಅಂತ ಗೊತ್ತಾ ನಿನಗೆ? ಹೀಸ್ ಅ ಪಕ್ಕಾ 420 ಕ್ರಿಮಿನಲ್. ನೋಡು, ಹೇಗ್ ಬೆಳ್ದ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಬದುಕ್ತಿದ್ದಾನೆ ಅನ್ನೋದು ಮುಖ್ಯ. ಜೀವನ ಪೂರ್ತಿ ತಗ್ಗಿ ಬಗ್ಗಿ ಎಣ್ಣ ಅಪ್ಪ ಅಂತ ಹೆಣ್ಗಾಡೋದ್ಕಿಂತ 4 ದಿನನಾದ್ರೂ ದಿಲ್ದಾರಾಗಿ ರಾಜಾರೋಷವಾಗಿ ಬದುಕ್ಬೇಕು. ಅದು ಕರೆಕ್ಟ್. ಅಂದ್ರೆ ತಾನ್ ಬದುಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಾ? ಅವ್ನ ಅಂಡರ್ ವರ್ಲ್ಡ್ ಬಗ್ಗೆ ನಿಂಗೆ ಪರಿಚಯ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ. ದಯವಿಟ್ಟು ನಿನ್ನ ಅಭಿಪ್ರಾಯನ ಈಗ್ಲೇ ಬದಲಾಯಿಸು, ನಿನಗೆ ಒಳ್ಳೇದು. ಸರಿ, 1 ನಿಮಿಷ. ನನ್ ಪ್ರೋಗ್ರಾಮ್ ಶಾರ್ಪ್ 11:30. ಮಿಸ್ ಮಾಡ್ಬೇಡ. ಖಂಡಿತ ಮಿಸ್ ಮಾಡ್ತೀನಿ. ಮಾಡಲ್ಲ. ಮಾಡ್ತೀನಿ. ನೀನ್ ಹೇಗ್ ಮಿಸ್ ಮಾಡ್ತೀಯೋ ನಾನು ನೋಡ್ತೀನಿ. ನೀನ್ ಎಲ್ಲೇ ಇದ್ರು ಹೇಗೆ ಇದ್ರು ನನ್ ಪ್ರೋಗ್ರಾಮ್ಗೆ ಬಂದೇ ಬರ್ತೀಯ. ಇಟ್ಸ್ ಮೈ ಚಾಲೆಂಜ್. ಏನ್ ಬ್ರದರ್, ಎಲ್ಲಿದ್ಯಾ? ನಿದ್ದೆ ಮಾಡ್ತಾ ಇದೀಯಾ? ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಡಿಕ್ಕಿಲಿ ಹೆಣ ಇಟ್ಕೊಂಡು ನಿದ್ದೆ ಮಾಡೋಕ್ಕಾಗುತ್ತಾ? ಅಳಬಹುದಷ್ಟೇ. ನನಗೆ 2 ವಿಷಯ ಇಷ್ಟ ಆಗಲ್ಲ. ಒಂದು ಎಸಿನಲ್ಲಿ ಬೆವರೋದು, ಇನ್ನೊಂದು ಭಯದಿಂದ ಉಸಿರು ಬಿಡೋದು. ಒಂದು ಮಾತು ಹೇಳ್ತೀನಿ, ನನಗೂ 2 ವಿಷಯ ಇಷ್ಟ ಆಗಲ್ಲ. ಒಂದು ಡಿಕ್ಕಿಲಿರೋ ಹೆಣ, ಇನ್ನೊಂದು ನಿನ್ ಕಟಕ್ತನ. ಯಾಕೆ ಒಳ್ಳೆ ಹೆಣ ಹೆಣ ಅಂತ ಬಡ್ಕೋತಾ ಇದೀಯಾ? ಡಿಕ್ಕಿಲಿ ಲಗೇಜ್ ಇದೆ ಅಂತ ತಿಳ್ಕೋ. ಏಯ್, ಹೆಣಕ್ಕೂ ಲಗೇಜ್ಗೂ ವ್ಯತ್ಯಾಸನೇ ಇಲ್ವಾ? ಹೌದು, ಸತ್ತೋಗಿರೋ ಮನುಷ್ಯನಿಗೂ ಲಗೇಜ್ಗೂ ಏನ್ ವ್ಯತ್ಯಾಸ? 2ಕ್ಕೂ ಜೀವ ಇರೋದಿಲ್ಲ. ಆದ್ರೆ ನಿನಗ್ ಜೀವ ಇದೆ, ನೀನು ಉಸಿರಾಡ್ಬೇಕು, ಕೂಲಾಗಿರ್ಬೇಕು. ಹೆಂಗೆ ಅಂತ್ಯಾ? ಜೋರಾಗಿ ಉಸಿರಾಡ್ಕೋ, ನಿಧಾನಕ್ಕೆ ಉಸಿರು ಬಿಡು. ನಾನು ನೋಡಿಲ್ಲೇ
ಹೌದು. ಜೋರಾಗಿ ಉಸಿಳ್ಕೋ. ಹೌದು. ನಿಧಾನಕ್ಕೆ ಉಸಿರು ಬಿಡು. ಕರೆಕ್ಟು ಕರೆಕ್ಟು. ನೀನು ಬಾಬಾ ರಾಮದೇವ್ ಅಥವಾ ಪಂಡಿತ್ ರವಿಶಂಕರ್ ಗುರುಜಿ ನಿನ್ ಮಾತು ಕೇಳಿ ನಾನು ಯೋಗ ಮಾಡ್ಬೇಕು ಇವಾಗ. ಸಮಯ ಬಂದಾಗ ಒಂದೊಂದ್ಸಲ ರಾಮದೇವ್ ಯೋಗನೂ ಮಾಡ್ಬೇಕಾಗುತ್ತೆ, ಸತ್ಯಾನಂದನ್ ಯೋಗನೂ ಮಾಡ್ಬೇಕಾಗುತ್ತೆ. ಹಾ ಕರೆಕ್ಟು, ಅದೊಂದೇ ಬಾಕಿ. ಕೋಪ ಅನರ್ಥಕ್ಕೆ ಕಾರಣ ಆಗುತ್ತೆ ಮಗು. ಏ ಅಂಕಲ್, ಈಗ ತಾನೇ ಹೆಣ ಉರುಳಿಸ್ಬಿಟ್ಟು ಬಂದ್ಬಿಟ್ಟು ತದ್ವಿರುದ್ಧವಾಗಿ ಮಾತಾಡ್ತೀಯ. ನಿನಗೇನು ಅನ್ಸದೇ ಇಲ್ವಾ? ಏನ್ ಅನ್ನಿಸ್ಬೇಕು? ಯಾಕೆ ಅನ್ನಿಸ್ಬೇಕು? ಎಲ್ಲರೂ ಒಂದಲ್ಲ ಒಂದ್ ದಿನ ಸಾಯ್ಲೇಬೇಕಲ್ಲ ಬ್ರದರ್. ಕೆಲವ್ರು ಇವತ್ತು ಸಾಯ್ತಾರೆ, ಕೆಲವ್ರು ನಾಳೆ ಸಾಯ್ತಾರೆ. ಅವ್ನು ಇವತ್ತು ಸಾಯ್ಬೇಕು ಅಂತ ಅವ್ನ ಹಣೆ ಬರದಲ್ಲಿ ಬರ್ದಿತ್ತು, ಅದು ನನ್ನಿಂದ ಸತ್ತ. ಇಟ್ಸ್ ಮೈ ಜಾಬ್. ಮನುಷ್ಯರನ್ನ ಸಾಯಿಸೋದು ಒಂದು ಕೆಲಸನಾ? ನೋಡ್ ಬ್ರದರ್, ನಾವು ಏನೇನು ಕೆಲಸ ಮಾಡಬೇಕು ಅಂತ ಭಗವಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದ ಪಾಲನೆ ಮಾಡೋದಷ್ಟೇ ನಮ್ಮ ಕೆಲಸ. Yet another tragedy. Human blood and water. ಪವನ್ ಕುಮಾರ್ದು ನಮ್ಮ ಎರಡನೇ ಸಾಕ್ಷಿ. ಇವನು ಸುಧಾ ಜೊತೆಲ್ಲೇ ಇರ್ತಾ ಇದ್ದ ಅಲ್ಲ? ಸರ್, ಮೋಸ್ಟ್ಲಿ ಅವನು ಆ ಹುಡುಗಿನ ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿರ್ಬೋದಾ? Yeah, you're right, Kiran. Yes, quite possible. You know, what I think is, ಅವನು 10ನೇ ಫ್ಲೋರ್ನಲ್ಲಿದ್ದು ಹುಡುಗಿನ ಕೊಂದು he has not either used the stairs or the lift. He straight away jumped here, and then perhaps, you know, ಬಟ್ಟೆನ ಸರಿ ಮಾಡ್ಕೊಂಡ್ಬಿಟ್ಟು ಈ ರಕ್ತದ ಕಲೆಗಳನ್ನೆಲ್ಲ ಒರೆಸ್ಬಿಟ್ಟು he just walked out like that. You're right, quite possible, you know. ಅದ್ ಹಾಗಲ್ಲ ಸರ್. Excellent derivation, Kiran. Congratulations, hats off to you. ಹಾಗಾದ್ರೆ ಅವ್ನ್ ಪೊಲೀಸರ ದಾರಿಗೆ ತಪ್ಸೋದಕ್ಕೆ ಅಂತ ಹೀಗೆ ಮಾಡ್ತಿರ್ಬೋದಾ? Kiran, try and understand. ಪವನ್ ಸತ್ತಿದ್ದಾನೆ, ಅವನೆಲ್ಲ ಸಾಕ್ಷಿಗಳನ್ನ ಹೀಗೆ ಕೊಲ್ತಾ ಇದ್ದಾನೆ. And it's taken 5 years for CBI to collect the evidences against Sadhana Shetty. And I have a feeling, while we're talking here, ಬೇಷ್ ಬೇಷ್ ಬೇಷ್, ಆಕ್ಷನ್ ಹೀರೋ ಅಂದ್ರೆ ನೀನೇ ಕೊಡೋ. ಅಮ್ಮ, ಒಂದೇ ಸಿನಿಮಾ ಎಷ್ಟು ಸಲ ನೋಡ್ತಾ? ಅದಿರ್ಲಿ, ಈಗ ಬಂದಿಯಾ? ಎಲ್ಲೋಗಿದ್ದು ಇಷ್ಟೊತ್ತು? ನನ್ಗೆ ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ? ಅಮ್ಮನ್ ನೆನಪೇ ಬರ್ಲಿಲ್ವಾ ನಿನಗೆ? ಫೋನ್ ಯಾಕೋ ಸ್ವಿಚ್ ಆಫ್ ಮಾಡಿದ್ಯಾ? ಮೆಡಿಸಿನ್ ತಗೊಂಡ? ನಿನ್ನ ಔಷಧಿ ಯಾರಿಗ್ ಬೇಕು? ಅಮ್ಮ ಪ್ಲೀಸ್ ತಗೊಮ್ಮ. ಪರವಾಗಿಲ್ಲ, ಗನ್ ಹಿಡಿಯೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ. ಇದೆಲ್ಲ ಏನು? ಇದೆಲ್ಲ ಏನು ವಿಘ್ನೇಶ? ಅವ್ನು ಯಾರು? ಅವ್ನು ಯಾಕೆ ನಮ್ಮನ್ನ ಕೊಲ್ಲಕ್ ಬರ್ತಾ ಇದ್ದಾನೆ? ನಮ್ಮನ್ನಲ್ಲ, ನಿನ್ನ. ಸದಾನಂದ ಶೆಟ್ಟಿ ವಿರುದ್ಧ ಸಾಕ್ಷಿ ಹಾಕೊಟ್ಟಿದ್ದ? ಹೌದು, ನಾನ್ ಮೈಸೂರಿಂದ ಬ್ಯಾಂಗ್ಳೂರ್ ಬಂದಿದ್ದೆ ಅದಕ್ಕೆ. ಅವ್ನು ನಮ್ಮ ಅಣ್ಣನ್ ಮರ್ಡರ್ ಮಾಡಿದ್ದಾನೆ. ಆ ಸಾಕ್ಷಿಗಳನ್ನೆಲ್ಲ ಸಿಬಿಐ ಕೊಟ್ಟಿದ್ದೀನಿ. ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಿದ್ರೆ ಅವನು ಪನಿಷ್ಮೆಂಟ್ ಗ್ಯಾರಂಟಿ. ಓ ವಿಘ್ನೇಶ, ಎಲ್ಲಿದ್ಯೋ? ರಾಜಾ, ಇನ್ನೂ ನೀನು 10 ಜನ್ಮ ಎತ್ತಿದ್ರು ನನ್ನ ಕಣ್ಣಿಂದ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅವ್ನು
ನನ್ನನ್ ತಾನೇ ಸಾಯ್ಸಕ್ ಬಂದಿರೋದು. ಬಿಡು, ನಾನು ಹೋಗ್ತೀನಿ. ಸೋನು 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 ಪ್ಲೀಸ್ ಬಿಡು, ಪ್ಲೀಸ್ ಪ್ಲೀಸ್ ನನ್ನಿಂದ ನಿನಗೆ ಯಾಕೋ ತೊಂದ್ರೆ. ಬಿಡು ಸೋನು ಪ್ಲೀಸ್ ಒಂದು ನಿಮಿಷ ನಾನು ಮಾತು ಕೇಳಿಸು. ಬಿಡು, ಪ್ಲೀಸ್ ಬಿಡು ನನ್ನನ್ನು. ಸೋನು 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 ಪ್ಲೀಸ್ 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 ನಾನು ಅಂತ ಹೇಳ್ತಿದ್ದೆ ಗೊತ್ತಾ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ. ಈಗ ಮಾತ್ರ ಟೆಸ್ಟ್ ಮಾಡೋಣ. ಓಯ್, ಎಂತ ಒಳ್ಳೆ ಸಾಂಗ್ನ ಹಾಡ್ತಾ ಇದ್ದೀನಿ. ಅಣ್ಣವ್ರ ಕಣ ಈ ಸಾಂಗ್ನ ಹಾಡಿರೋದು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ವಿಜಿಲ್ ಹೊಡೆದಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ. ನೀನು ಚಪ್ಪಾಳೆಗೂ ಬರ್ತಾ ಇಲ್ಲ, ವಿಜಿಲ್ಗೂ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ಓಯ್, ನಿನ್ನ ಎನರ್ಜಿನೂ ನನ್ನ ಟೈಮು ಎರಡನ್ನು ವೇಸ್ಟ್ ಮಾಡ್ಬೇಡ. ಬಂದ್ಬಿಡ ವಿಘ್ನೇಶ. ಓಹೋ, ನನ್ನ ಕೋಪ ಅನ್ಸುತ್ತೆ ನಿನಗೆ. ನಾನೇನ್ ಮಾಡ್ಲಿ? ನನ್ನ ಕೊನೆ ಟಾರ್ಗೆಟ್ ನಿನ್ ಫ್ಯೂಚರ್ ವೈಫು ಅಂತ ನನಗೆ ಗೊತ್ತಿಲ್ಲ, ದೇವಳಿಗೂ ಗೊತ್ತಿಲ್ಲಪ್ಪ. ನನ್ನ ಕ್ಯಾರೆಕ್ಟರ್ ನನ್ಗೆ ಗೊತ್ತು ತಾನೆ. ನಾನು ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಸಲ್ಲ ಅಂತ. ಯಾಕೆಂದ್ರೆ ಎ ಜಾಬ್ ಇಸ್ ಎ ಜಾಬ್ ಇಸ್ ಎ ಜಾಬ್ ಇಸ್ ಅ ಜಾಬ್. ವಿಘ್ನೇಶ, ರೂಪ್ಚಂದ್ ಪನ್ನಾಲಾಲ್ ಪಾನ್ವಾಲ. ಒಬ್ನೇ ಎಲ್ಲಿ ನಿನ್ ಫ್ಯೂಚರ್ ವೈಫು? ಅದೇ ನಿನ್ ಪ್ರೆಸೆಂಟ್ ಲೈಫು. ಕರೆಕ್ಟ್ ಆಗಿ ಹೇಳ. ಮನುಷ್ಯ ಬರೋವಾಗ್ಲೂ ಒಬ್ನೇ, ಹೋಗೋವಾಗ್ಲೂ ಒಬ್ನೇ. ಏನು ಟ್ಯಾಕ್ಸಿ ಡ್ರೈವರು ಏಕ್ದಮ್ ಶ್ರೀ 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 ಸನ್ಯಾಸಿ. ಆದ್ರೆ ನಾನ್ ಸನ್ಯಾಸಿ ಅಲ್ಲ. ಕಮ್ ಆನ್, ಶೂಟ್ ಮೀ. ಬುಲೆಟ್ ಇದೆ ತಾನೇ ಗನ್ನಲ್ಲಿ? ಆರ್ಸು, ಶೂಟ್. I love you, Vignesha. I love you. For more updates, like, comment, subscribe to our channel. For more updates, like, comment, subscribe to our channel. Hey darlings, గంటని click చేయడం మర్చిపోకండి.